Class 10 pair of linear equations in two variables exercise 3.1 ನಲ್ಲಿ sixth problem given the linear equation 2x plus 3y minus 8 is equal to 0 write another linear equation in two variables such that the geometrical representation of the pair so formed is first intersecting lines, second parallel lines, ಥರ್ಡ್ ಕೋಇನ್ಸಿಡೆಂಟ್ ಲೈನ್ಸ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಗಿವನ್ ಲೀನಿಯರ್ ಈಕ್ವೇಷನ್ಗೆ ಇನ್ನೊಂದು ಲೀನಿಯರ್ ಈಕ್ವೇಷನ್ನ ನಾವು ಬರಿಬೇಕಾಗುತ್ತೆ. ಯಾವ ರೀತಿಯಾಗಿ ಬರಿಬೇಕಪ್ಪ ಅಂದರೆ, ಗಿವನ್ ಲೀನಿಯರ್ ಈಕ್ವೇಷನ್ ಮತ್ತು ನಾವು ಬರೆದಂಥ ಲೀನಿಯರ್ ಈಕ್ವೇಷನ್ಗಳ ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಏನಾಗಿರಬೇಕು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರಬೇಕು. ಅಂದರೆ ಗೀವನ್ ಲೀನಿಯರ್ ಈಕ್ವೇಷನ್ ಮತ್ತು ನಾವು ಬರೆದಂಥ ಲೀನಿಯರ್ ಈಕ್ವೇಷನ್ಗಳಿಗೆ ಗ್ರಾಫನ್ನು ಡ್ರಾ ಮಾಡಿದರೆ ನಮಗೆ ಟೂ ಲೈನ್ಸ್ಗಳು ಬರುತ್ತೆ. ಆ ಟೂ ಲೈನ್ಸ್ಗಳು ಏನಾಗಿರಬೇಕು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರಬೇಕು. ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರುವಾಗೆ ನಾವೇನು ಮಾಡಬೇಕು, ಎಕ್ಸಾಂಪಲ್ನ ಬರೀಬೇಕು. ಸೆಕೆಂಡಿಗೆ ಏನು ಮಾಡಬೇಕು, ಗಿವನ್ ಲೀನಿಯರ್ ಈಕ್ವೇಷನ್ ಮತ್ತು ನಾವು ಬರೆದಂತಹ ಲೀನಿಯರ್ ಈಕ್ವೇಷನ್ಗಳು ಏನಾಗಿರಬೇಕು, ಪ್ಯಾರಲ್ ಲೈನ್ಸ್ ಬರುವಾಗೆ ನಾವು ಎಕ್ಸಾಂಪಲ್ನ ಬರಿಬೇಕು. ಥರ್ಡ್ ಎಕ್ಸಾಂಪಲ್ ಯಾವ ರೀತಿಯಾಗಿರಬೇಕು, ಕೋಇನ್ಸಿಡೆಂಟ್ ಲೈನ್ ಬರುವ ಹಾಗೆ ಇರಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಗಿವನ್ ಲೀನಿಯರ್ ಈಕ್ವೇಷನ್ನ ಬರ್ಕೊಳ್ಳೋಣ. ಸೊಲ್ಯೂಷನ್ 2x ಪ್ಲಸ್ 3y ಮೈನಸ್ 8 ಈಸ್ ಈಕ್ವಲ್ ಟು 0. ಓಕೆ, ಇದು ಯಾವ ಫಾರ್ಮಲ್ ಇದೆ ಅಂದರೆ, ಇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇವೆರಡನ್ನ ಕಂಪೇರ್ ಮಾಡಿ a1 b1 c1 ವ್ಯಾಲ್ಯೂಗಳನ್ನು ಬರಿತಾ ಹೋಗ್ಬಿಡೋಣ. ನೋಡಿ, a1ನ ವ್ಯಾಲ್ಯೂ ಏನಿದೆ, ಪ್ಲಸ್ 2 ಇದೆ. b1ನ ವ್ಯಾಲ್ಯೂ ಏನಿದೆ, ಪ್ಲಸ್ 3 ಇದೆ. c1ನ ವ್ಯಾಲ್ಯೂ ಏನಿದೆ, ಮೈನಸ್ 8 ಇದೆ. ಓಕೆ, ಈಗ ಏನು ಮಾಡೋಣಪ್ಪ ಅಂದರೆ, ಅವ್ರು ಹೇಳ್ದಂಗೆ ಗಿವನ್ ಲೀನಿಯರ್ ಈಕ್ವೇಷನ್ಗಳಿಗೆ ಎಕ್ಸಾಂಪಲ್ನ ಬರಿಬೇಕು. ಆ ಎಕ್ಸಾಂಪಲ್ ಯಾವ ರೀತಿಯಾಗಿರ್ಬೇಕಪ್ಪ ಅಂದರೆ, ಇಂಟರ್ಸೆಕ್ಟಿಂಗ್ ಲೈನ್ ಬರುವಾಗೆ ಎಕ್ಸಾಂಪಲ್ ಬರಿಬೇಕು ಫಸ್ಟಿಗೆ. ನೆಕ್ಸ್ಟ್ ಪ್ಯಾರಲ್ ಲೈನ್ಸ್ ಬರುವಾಗೆ ಎಕ್ಸಾಂಪಲ್ನ ಬರಿಬೇಕು. ಗಿವನ್ ಲೀನಿಯರ್ ಈಕ್ವೇಷನಿಗೆ ಕೋಇನ್ಸಿಡೆಂಟ್ ಲೈನ್ ಹಾಕುವಾಗೆ ಒಂದು ಎಕ್ಸಾಂಪಲ್ನ ಬರಿಬೇಕಾಗುತ್ತೆ. ಈಗಾಗಲೇ ನಮಗೆ ಗೊತ್ತಿದೆ ಏನಪ್ಪ ಅಂದರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರಬೇಕಪ್ಪ ಅಂದರೆ ಕಂಡೀಷನ್ ಏನಿರಬೇಕು ಗೊತ್ತಾಗ್ತಾ ಇದೆಯಾ. ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಬೇಕು ಅಂದರೆ ಕಂಡೀಷನ್ ಏನಿರಬೇಕು, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿರಬೇಕು. ಈಗ ನಮಗೆ a1 ವ್ಯಾಲ್ಯೂ b1 ವ್ಯಾಲ್ಯೂ ಗೊತ್ತಿದೆ ಅಲ್ವಾ, ಬರ್ಕೊಂಡ್ಬಿಡ್ತೀನಿ. a1 ವ್ಯಾಲ್ಯೂ 2 ಡಿವೈಡ್ ಬೈ ಏನು ಬರೆಯೋಲ್ಲ, ಖಾಲಿ ಬಿಡ್ತೀನಿ, ನಾಟ್ ಈಕ್ವಲ್ ಟು b1ನ ವ್ಯಾಲ್ಯೂ 3 ಡಿವೈಡ್ ಬೈ b2 ವ್ಯಾಲ್ಯೂನ ಬರೆಯೋದಿಲ್ಲ. ಓಕೆ, ನೀವು ಯೋಚನೆ ಮಾಡಿ, a2 ಮತ್ತು b2 ವ್ಯಾಲ್ಯೂನ ನಾನು ಬರಿಬೇಕು. ಬರೆದ್ರೆ ಈ ಸೈಡ್ ಇರುವಂಥ ಫ್ರ್ಯಾಕ್ಷನ್ ಮತ್ತು ಈ ಸೈಡ್ ಬರುವಂಥ ಫ್ರ್ಯಾಕ್ಷನ್ನು ನಾಟ್ ಈಕ್ವಲ್ ಆಗಬೇಕು. ಹಾಗಾದರೆ ಯಾವ ವ್ಯಾಲ್ಯೂನ ಬರ್ರೆ ಆ ಥರ ಆಗುತ್ತೆ ಅಂದರೆ, ಸಿಂಪಲ್ ನೋಡಿ, 5 ಬರ್ಬಿಡುತ್ತೆ, ಸೇಮ್ ನಂಬರ್ ಬರ್ಬಿಡಿ ಅಷ್ಟೇ. ಇಲ್ಲಿಗೆ 2 ಬರೆದ್ರೆ ಇಲ್ಲಿಗೂ 2 ಬರೀರಿ, 3 ಬರೆದ್ರೆ 3 ಬರೀರಿ, 4 ಬರೆದ್ರೆ 4, 5 ಬರೆದ್ರೆ 5, 6 ಬರೆದ್ರೆ 6. ಎರಡಕ್ಕೂ ಸಹ ಸೇಮ್ ನಂಬರನ್ನೇ ಬರ್ಬಿಡಿ. ಸೇಮ್ ನಂಬರನ್ನು ಬರ್ಬಿಟ್ರೆ ನೋಡಿ, 2/5 ಈಸ್ ನಾಟ್ ಈಕ್ವಲ್ ಟು 3/5 ಆಗಿರುತ್ತೆ. ಹಾಗಾದರೆ ಇದೇನಾಯಿತು, a2 ಆಯಿತು, ಇದೇನಾಯಿತು b2 ಆಯಿತು. ಹಾಗಾದರೆ c2ಗೆ ಯಾವ ವ್ಯಾಲ್ಯೂನ ಬರ್ಕೋಬೇಕು, ನೀವು c2ಗೆ ಯಾವ್ದು ಬೇಕಾದ್ರೂ ಬರ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ನಮಗೆ c2 ಅನ್ನೋದು ಬರೋದೇ ಇಲ್ಲ. ನಾನು c2ಗೆ 6 ಅಂತ ತೊಗೊಳ್ತೀನಿ, 5 ತೊಗೊಳಲ್ಲ. ಯಾಕಂದರೆ ಇದರಲ್ಲಿ ತೊಗೊಂಡಾಗಿದೆ ಅಲ್ವಾ, ಇದನ್ನು ಬಿಟ್ಟು ಬೇರೆ ನಂಬರನ್ನು ತೊಗೊಂಬಿಡಿ. ಓಕೆ, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ನೋಡಿ, ಮೊದಲನೇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಆಗಿರೋದ್ರಿಂದ ಎರಡನೇ ಲೀನಿಯರ್ ಈಕ್ವೇಷನ್ ಏನಾಗುತ್ತೆ, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಆಗಿರುತ್ತೆ. a2 ವ್ಯಾಲ್ಯೂ ಏನಾಯಿತು, 5x ಪ್ಲಸ್ b2 ವ್ಯಾಲ್ಯೂ ಏನಾಗಿದೆ, 5y ಪ್ಲಸ್ c2 ವ್ಯಾಲ್ಯೂ 6 ಈಸ್ ಈಕ್ವಲ್ ಟು 0 ಆಗೋಯಿತು. ಹಾಗಾದರೆ 2x ಪ್ಲಸ್ 3y ಮೈನಸ್ 8 ಈಸ್ ಈಕ್ವಲ್ ಟು 0. ಈ ಲೀನಿಯರ್ ಈಕ್ವೇಷನ್ನು 5x ಪ್ಲಸ್ 5y ಪ್ಲಸ್ 6 ಈಸ್ ಈಕ್ವಲ್ ಟು 0. ಈ ಲೀನಿಯರ್ ಈಕ್ವೇಷನ್ಗಳು, ಎರಡೂ ಲೀನಿಯರ್ ಈಕ್ವೇಷನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ಹಾಗಾದರೆ ಇದು ಎಕ್ಸಾಂಪಲ್ ಆಗೋಯಿತು. ಬೇಕಾದ್ರೆ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಬರಿಬೋದು. ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರಬೇಕು ಅಂತ ಹೇಳಿದರೆ ಇಲ್ಲಿ ಡಿನಾಮಿನೇಟ್ರಲ್ಲಿ ಸೇಮ್ ನಂಬರನ್ನು ಹಾಕೊಂಬಿಡಿ. c2 ವ್ಯಾಲ್ಯೂ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ಬರೆದಿರೋದನ್ನು ಬಿಟ್ಟು ಬೇರೆ ವ್ಯಾಲ್ಯೂವನ್ನು ಹಾಕೊಂಬಿಡಿ, ಆಯಿತಾ. ಓಕೆ, ಪ್ಯಾರಲಲ್ ಲೈನ್ಸ್ ಬರಬೇಕು ಅಂತ ಹೇಳಿದರೆ ಕಂಡೀಷನ್ ಏನಾಗಿರಬೇಕು, a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಬರಬೇಕು. ಓಕೆನಾ, a1 b1 c1 ವ್ಯಾಲ್ಯೂ ಬರ್ಬಿಡ್ತೀನಿ.
A1 ವ್ಯಾಲ್ಯೂ 2 ಡಿವೈಡ್ ಬೈ ಏನು ಬರೋಲ್ಲ, ಏನು ಬರೆಯೋದಿಲ್ಲ, ಈಸ್ ಈಕ್ವಲ್ ಟು B1 ವ್ಯಾಲ್ಯೂ 3 ಡಿವೈಡ್ ಬೈ ಈಸ್ ನಾಟ್ ಈಕ್ವಲ್ ಟು C1 ಅಲ್ವಾ, C1 ಅಂದರೆ -8 ಡಿವೈಡ್ ಬೈ. ಓಕೆ ನೋಡಿ, ಇಲ್ಲೇನಾಗಬೇಕು, A1/A2 ಈಸ್ ಈಕ್ವಲ್ ಟು B1/B2 ಆಗಬೇಕಲ್ವಾ. ಇವೆರಡು ಈಕ್ವಲ್ ಆಗಬೇಕು ಅಂದರೆ ಏನು ಮಾಡಬೇಕು, ಒಂದು ಸ್ವಲ್ಪ ಯೋಚನೆ ಮಾಡಿದರೆ A1 ವ್ಯಾಲ್ಯೂ ಏನಿದೆ ಅದನ್ನೇ A2ಗೆ ಹಾಕೊಂಬಿಡಿ, B1 ವ್ಯಾಲ್ಯೂ ಏನಿದೆ ಅದನ್ನೇ B2ಗೆ ಹಾಕೊಂಬಿಡಿ. ನೋಡಿ 2/2 ಬರದೆ, ಅಂದರೆ A1 ವ್ಯಾಲ್ಯೂ 2 ಅಲ್ವಾ, A2ಗೂ 2 ಹಾಕ್ಕೊಂಡೆ. ನೆಕ್ಸ್ಟ್ B1 ವ್ಯಾಲ್ಯೂ 3 ಇತ್ತು, B2ಗೆ 3 ಹಾಕ್ಕೊಂಬಿಟ್ಟೆ. ಈಗ ನೋಡಿ ಇವೆರಡು ಮಾಡಿದರೆ ನೋಡಿ 2 1s 2 1s ಆನ್ಸರ್ ಎಷ್ಟು ಬಂತು, 1 ಬಂತು. 3 1s 3 1s ಆನ್ಸರ್ ಎಷ್ಟು ಬಂತು, 1 ಬಂತು. ಇದು ಟೋಟಲ್ ಆನ್ಸರು 1, ಈ ಟೋಟಲ್ ಆನ್ಸರ್ 1 ಈಸ್ ಈಕ್ವಲ್ ಟು 1 ಆಗೋಯ್ತು. ಹೌದಾ, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನಾಟ್ ಈಕ್ವಲ್ ಟು 1 ಬಂದಾಗ ಇಲ್ಲಿಗೆ ಏನು ಮಾಡಿಬಿಡಿ, 2 ಮತ್ತು 3 ಇರುತ್ತಲ್ಲ ಬಿಟ್ಟು ಬೇರೆ ಯಾವ್ದು ಬೇಕಾದ್ರೂ ಬರ್ಕೊಳ್ಳಿ. ನೀವು ಬೇಕಾದ್ರೆ 4 ಅಂತ ಬರಿತೀನಿ. 4 ಬರೆದ್ರೆ ಏನಾಯಿತು, 4 1s 4 2s -2 ಬಂತು. ಇಲ್ಲಿ 1 ಈಸ್ ಈಕ್ವಲ್ ಟು 1 ಈಸ್ ನಾಟ್ ಈಕ್ವಲ್ ಟು -2 ಆಗೋಯಿತು. ಹಾಗಾದರೆ C2 ವ್ಯಾಲ್ಯೂ 4 ಆಯಿತು. 4 ಬರಿಬೇಕಾ, ನೀವು ಬೇಕಾದ್ರೆ 5 6 7 8 ಏನು ಬೇಕಾದ್ರೂ ಬರ್ಕೊಳ್ಳಿ. ಸಾರಿ 8 ಬರೆದ್ರೂ ರೈಟ್ ಆಗುತ್ತೆ. -8 ಬರೆಯೋಂಗಿಲ್ಲ. ಯಾಕೆ ಅಂದರೆ ನೀವು -8 ಬರ್ಬಿಟ್ರೆ 8 1s 8 1s 1 ಬಂತು, ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ +1 ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಇದು ಈಕ್ವಲ್ಸ್ ಆಗುತ್ತೆ. ಹಾಗಾಗಿ ಇದಿರುವಂಥ -8 ಬಿಟ್ಟು ನೀವು ಯಾವುದು ಬೇಕಾದ್ರೂ C2ಗೆ ವ್ಯಾಲ್ಯೂವನ್ನು ಬರಿಬೋದು. ಅರ್ಥ ಆಗ್ತಿದೆಯಲ್ವಾ. -8 ಬರೆದ್ರೆ ಕ್ಯಾನ್ಸಲ್ ಆಗಿ 1 ಬಂದ್ಬಿಡುತ್ತೆ, ಇದು 1 ಬರುತ್ತೆ. ಆನ್ಸರ್ ಈಸ್ ಈಕ್ವಲ್ ಟು ಇದು 1 ಬಂದ್ಬಿಡುತ್ತೆ. 1 ಬಂದ್ಬಿಟ್ರೆ ಈಕ್ವಲ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಕಂಡೀಷನು ಕೋಇನ್ಸಿಡೆಂಟ್ ಲೈನಿಗೆ ಕಂಡೀಷನ್ ಆಗಿಬಿಡುತ್ತೆ. ಆವಾಗ ಪ್ಯಾರಲ್ ಲೈನ್ಸಿಗೆ ರಾಂಗ್ ಆಗುತ್ತೆ. ಅದಕ್ಕೋಸ್ಕರ C1 ವ್ಯಾಲ್ಯೂವನ್ನು ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂವನ್ನು ಬರೆದ್ರು ಪ್ಯಾರಲ್ ಲೈನ್ಸ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಏನು ಮಾಡೋಣ, A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0 ಅಲ್ವಾ. ನಮಗೆ ಸೆಕೆಂಡ್ ಲೀನಿಯರ್ ಇಕ್ವೇಷನ್ ಇರೋದು. A2 ವ್ಯಾಲ್ಯೂ 2x ಪ್ಲಸ್ B2 ವ್ಯಾಲ್ಯೂ 3y ಪ್ಲಸ್ C2 ವ್ಯಾಲ್ಯೂ 4 ಈಸ್ ಈಕ್ವಲ್ ಟು 0 ಆಗೋಯಿತು. ಹಾಗಾದರೆ ಗಿವನ್ ಲೀನಿಯರ್ ಇಕ್ವೇಷನ್ ಮತ್ತು ಈ ನಾವು ಬರೋದಂಥ ಎಕ್ಸಾಂಪಲ್ ಅದು 2x ಪ್ಲಸ್ 3y ಪ್ಲಸ್ 4 ಈಸ್ ಈಕ್ವಲ್ ಟು 0, ಇವೆರಡು ಏನಾಗಿರುತ್ತೆ, ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಓಕೆ, ಕೋಇನ್ಸಿಡೆಂಟ್ ಲೈನಿಗೆ ಕಂಡೀಷನ್ ಏನಪ್ಪ ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಆಗಿರುತ್ತೆ. ಓಕೆ, A1 ವ್ಯಾಲ್ಯೂ 2 ಡಿವೈಡ್ ಬೈ ಈಸ್ ಈಕ್ವಲ್ ಟು B1 ವ್ಯಾಲ್ಯೂ 3 ಡಿವೈಡ್ ಬೈ ಈಸ್ ಈಕ್ವಲ್ ಟು C1 ವ್ಯಾಲ್ಯೂ -8 ಡಿವೈಡ್ ಬೈ ಇದೆ. ಓಕೆ, ಈಗ ನೋಡಿ ಎಲ್ಲದೂ ಈಕ್ವಲ್ ಬರಬೇಕು ಅಂತೇಳಿದರೆ ಇಲ್ಲಿ ಹೇಳಿರೋ ಥರನೇ ನೀವು ಮಾಡಿದರೆ ಇದು 2 ಡಿವೈಡ್ ಬೈ 2 3 ಡಿವೈಡ್ ಬೈ 3 -8 ಡಿವೈಡ್ ಬೈ -8 ಅಂತ ಮಾಡಿದರೆ ನಿಮಗೆ ಆನ್ಸರ್ 1 ಈಸ್ ಈಕ್ವಲ್ ಟು 1 ಬರುತ್ತೆ. ಆದರೆ ಬರೆಯುವಂಥ ಲೀನಿಯರ್ ಇಕ್ವೇಷನ್ ಏನಾಗಿರುತ್ತೆ, ಗಿವನ್ ಲೀನಿಯರ್ ಇಕ್ವೇಷನ್ನೇ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿಬಿಡೋಣಪ್ಪ ಅಂತೇಳಿದರೆ A1 B1 C1 ವ್ಯಾಲ್ಯೂಗೆ ಮಲ್ಟಿಪ್ಲೈ 2 ಮಾಡಿಬಿಡಿ. ಮಲ್ಟಿಪ್ಲೈ 2 ಮಾಡಿದರೆ ನೋಡಿ 2 2s 4 2 3s 6 ಮೈನಸ್ಸಿಗೆ ಮೈನಸ್ 2 8s 16 ಆಗೋಗುತ್ತೆ. ಇಲ್ಲಿ ನೋಡಿ ಡಿವೈಡ್ ಮಾಡಿದರೆ 2 1s 2 2s 1/2 ಬರುತ್ತೆ, 3 1s 3 2s 6 1/2 ಬರುತ್ತೆ, 8 1s 8 2s 16 1/2 ಬರುತ್ತೆ. ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. +1/2 +1/2 +1/2 ಮೂರು ಏನಾಯಿತು, ಈಕ್ವಲ್ ಆಯಿತು. ಕೋಇನ್ಸಿಡೆಂಟ್ ಲೈನ್ಸ್ ಬರುತ್ತೆ. ಮಲ್ಟಿಪ್ಲೈ ಬೈ 2ನೇ ಮಾಡಬೇಕಾ, ನೀವು ಮಲ್ಟಿಪ್ಲೈ ಬೈ 3 ಮಲ್ಟಿಪ್ಲೈ ಬೈ 4 ಮಲ್ಟಿಪ್ಲೈ ಬೈ 6 ಯಾವುದರಿಂದ ಮಾಡಿ ಬೇಕಾದ್ರೆ ಬರ್ಕೋಬೋದು. ಇದು A2 ವ್ಯಾಲ್ಯೂ, ಇದು B2 ವ್ಯಾಲ್ಯೂ, ಇದು C2 ವ್ಯಾಲ್ಯೂ ಆಯಿತು. ಹಾಗಾದರೆ A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0 ನಮ್ಮ ಲೀನಿಯರ್ ಇಕ್ವೇಷನ್ ಆಯ್ತಪ್ಪ ಅಂದರೆ ವ್ಯಾಲ್ಯೂಸ್ ಬರ್ಬಿಡೋಣ. 4x ಪ್ಲಸ್ 6y ಮೈನಸ್ 16 ಈಸ್ ಈಕ್ವಲ್ ಟು 0. ಈ ಲೀನಿಯರ್ ಇಕ್ವೇಷನ್ನು ಗಿವನ್ ಈ ಲೀನಿಯರ್ ಇಕ್ವೇಷನ್ನು ಗ್ರಾಫನ್ನು ಡ್ರಾ ಮಾಡಿದಾಗ ಕೋಇನ್ಸಿಡೆಂಟ್ ಲೈನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ನಿಮಗೆ ಇದಿಷ್ಟು ಸಹ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಬೇಕಾದ್ರೆ ಇನ್ನೊಮ್ಮೆ ಹೇಳೋದಾಯ್ತಪ್ಪ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರಬೇಕು ಅಂದರೆ A2 ಮತ್ತು B2 ವ್ಯಾಲ್ಯೂಗಳನ್ನು ಸೇಮ್ ನಂಬರನ್ನು ತೊಗೋಬೇಕಾಗತ್ತೆ. ಅಂದರೆ ನೀವು 2 ತೊಗೊಂಡ್ರೆ ಡಿವೈಡ್ ಬೈ 2 ಅಂತ ತೊಗೋಬೇಕಾಗತ್ತೆ. 3 ತೊಗೊಂಡ್ರೆ ಡಿವೈಡ್ ಬೈ 3 ಅಂತ ತೊಗೋಬೇಕಾಗುತ್ತೆ. ನಾನು ಇಲ್ಲಿ 5 ತೊಗೊಂಡಿರೋದ್ರಿಂದ ಡಿವೈಡ್ ಬೈ 5 ಅಂತ ತೊಗೊಳ್ತೀನಿ. ಅವಾಗ ಏನಾಗುತ್ತೆ, 2/5 ಈಸ್ ನಾಟ್ ಈಕ್ವಲ್ ಟು 3/5 ಹಾಗೇ ಆಗುತ್ತೆ. ಇವೆರಡು ನಾಟ್ ಈಕ್ವಲ್ ಹಾಗೇ ಆಗುತ್ತೆ. C2 ವ್ಯಾಲ್ಯೂನ ನೀವು ಯಾವುದು ಬೇಕಾದ್ರೂ ತಗೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಲೀನಿಯರ್ ಇಕ್ವೇಷನ್ ನಾವು ಈಸಿಯಾಗಿ ಬರ್ಕೋಬೋದು.
ಓಕೆ, ಪ್ಯಾರಲ್ ಲೈನ್ಸ್ ಬರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ A2 B2 C2 ವ್ಯಾಲ್ಯೂಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅಂದರೆ A1 ವ್ಯಾಲ್ಯೂ ಏನಿದೆ ಅದನ್ನೇ A2 ವ್ಯಾಲ್ಯೂ ಆಗಿ ತಗೊಳ್ಳಿ, B1 ವ್ಯಾಲ್ಯೂ ಏನಿದೆ ಅದನ್ನೇ B2 ವ್ಯಾಲ್ಯೂ ಆಗಿ ತಗೊಳ್ಳಿ. ಇಲ್ಲಿ C2ಗೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ C1 ಏನಿದೆ ಅದನ್ನು ಬಿಟ್ಟು ಬೇರೆ ಯಾವುದೇ ನಂಬರನ್ನು ತೊಗೊಂಡ್ರೂ ಸಹ ಏನಾಗುತ್ತೆ, ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರಬೇಕು ಅಂದರೆ ಏನು ಮಾಡಬೇಕು, A1 B1 C1 ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಬೈ 2 ನರ ಮಾಡಿ, ಮಲ್ಟಿಪ್ಲೈ ಬೈ 3 ನರ ಮಾಡಿ, ಮಲ್ಟಿಪ್ಲೈ ಬೈ 4 ಮಾಡಿ, ಯಾವ ನಂಬರಿಂದ ಅಂದರೆ ಸೇಮ್ ನಂಬರಿಂದ A1 B1 C1 ಅನ್ನು ಮಲ್ಟಿಪ್ಲೈ ಮಾಡಿ A2 B2 C2 ವ್ಯಾಲ್ಯೂಗಳನ್ನು ಬರ್ಕೊಂಡು ನಾವೇನು ಮಾಡ್ಬೋದು, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ ಈಸಿಯಾಗಿ ಬರಿಬೋದು. ಇಲ್ಲಿ ನಾನು ಒಂದೊಂದು ಎಕ್ಸಾಂಪಲನ್ನು ನಾನು ಮಾಡಿ ತೋರಿಸ್ತೀನಿ, ನೀವು ಬೇಕಾದ್ರೆ ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಸಹ ನಾವು ಬರಿಬೋದು, ಎಷ್ಟು ಬೇಕಾದ್ರೆ ಎಕ್ಸಾಂಪಲ್ಗಳನ್ನು ಬರಿಬೋದು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.